ರಮೇಶ್ ಕುಮಾರ್ ಈ ಮುಂಚೆಯೂ ಕೆಟ್ಟದಾಗಿ ಬೈದಿದ್ರು. ವೈಯಕ್ತಿಕ ನಿಂದನೆ ಮಾಡಿ 2014ರಲ್ಲಿ ಹೀನಾಯವಾಗಿ ಸೋತು ಮೋದಿಗೆ ಶನಿ ಅಂದಿದ್ದ ರಮೇಶ್ ಕುಮಾರ್ಗೆ ಜೋಶಿ ಈ ರೀತಿ ಕೌಂಟರ್ ಕೊಟ್ಟಿದ್ದ. ರಮೇಶ್ ಕುಮಾರ್ ಸಭ್ಯ ಮಾತಾಡ್ತಾರೆ ಅನ್ನೋ ಭಾವನೆ ಇತ್ತು. ಅವರು ಇಂಥ ಮಾತುಗಳನ್ನು ಆಡಿದ್ರಿಂದ ಗೌರವ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಮೋದಿಯವರ ಮೇಲೆ ವೈಯಕ್ತಿಕವಾದಂತಹ ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ಟೀಕೆ ಅಲ್ಲ, ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ಏಕವಚನದಲ್ಲಿ 2013ರಲ್ಲಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದರು. 14ರಲ್ಲಿ ಚುನಾವಣೆ ಬಂತು. ಕೆಟ್ಟದಾಗಿ ಅತ್ಯಂತ ಏಕವಚನದಲ್ಲಿ ಮಾತಾಡಿದರು. ಆವಾಗ ಲೋಕಸಭೆಯಲ್ಲಿ ಮುಗ್ಗರಿಸಿದರು, ಮಣ್ಣು ಮುಕ್ಕಿ ಹೋದರು. ಈಗ ಪುನಃ ಒಂದು ವರ್ಷದ ಹಿಂದೆ ಅವರು ಚುನಾವಣೆ ಗೆದ್ದಿದ್ದಾರೆ. ಈಗ ಪುನಃ ಒಂದು ವರ್ಷದ ನಂತರ ಲೋಕಸಭಾ ಚುನಾವಣೆ ಬರ್ತದೆ. ನೀವೇನು ಮೋದಿಯವರಿಗೆ ಬೈತೀರಿ ಅಂದರೆ, ಇಂದಿರಾ ಗಾಂಧಿಯವರು ಕೂತು ಜಾಗ ಅಂದರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದೇನು ಇವ್ರ ಮನೆ ಸ್ವತ್ತ ಅದು. ಇವ್ರಿಗೇನಿದೆ ಅಂದರೆ ಆ ಮನೆತನದ ಗುಲಾಮಗಿರಿ ಮಾಡೋದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಇವರಿಗೆ. ಆ ಗುಲಾಮಿ ಮಾನಸಿಕತೆಯಿಂದ ಇಂದಿರಾ ಗಾಂಧಿ ಕೂತು ಜಾಗ ಅಂದರೆ, ಇಂದಿರಾ ಗಾಂಧಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಹಾಕಿದ್ರು. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಎಂಥ ಸರ್ವಾಧಿಕಾರಿ ಇತ್ತು ಇದೆಲ್ಲ ಏನು ಗೊತ್ತಿಲ್ಲ ಏನು ಜನಕ್ಕೆ. ಆದ್ದರಿಂದ ನಿಮ್ಮ ಈ ಭಾಷೆಗೆ ಬಗ್ಗೆ ರಮೇಶ್ ಕುಮಾರ್ ಅವರು ವಾಟ್ ಎವರ್ ಇಟ್ ಈಸ್, ರಮೇಶ್ ಕುಮಾರ್ ಅವರು ಸಭ್ಯ ಭಾಷೆ ಬಳಸೋರು ಅಂತನ್ನುವಂಥ ಒಂದು ಇದಿತ್ತು. ಅವ್ರ ಬಗ್ಗೆ ಇರೋ ಗೌರವ ನಮಗೆ ಕಮ್ಮಿ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.